ಇವತ್ತು ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟಾನ್ಸ್ ಅನ್ನು ಎದುರಿಸಲಿದೆ. ಈ ಬಾರಿಯೂ ಕೂಡ ಆರ್ಸಿಬಿ ಪಂದ್ಯ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಆರ್ಸಿಬಿ ಗುಜರಾತ್ ಪಂದ್ಯ. ಹ್ಯಾಟ್ರಿಕ್ ಜಯ ಸಾಧಿಸ್ತಾರ ಬೆಂಗಳೂರು ಬಾಯ್ಸ್. ಕಳೆದೆರಡು ಪಂದ್ಯಗಳನ್ನು ಗೆದ್ದಿರೋ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವಿನತ್ತ ಹೆಜ್ಜೆ ಇಡ್ತಿದೆ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಕಾದಾಡಲಿದೆ. ಟೇಬಲ್ ಟಾಪರ್ ಆಗಿರೋ ಬೆಂಗಳೂರು ಬಾಯ್ಸ್ ಹ್ಯಾಟ್ರಿಕ್ ಗೆಲುವು ತಮ್ಮದಾಗಿಸಿಕೊಳ್ಳೋಕೆ ಸಜ್ಜಾಗಿದ್ದಾರೆ. ಇನ್ನು ಆರ್ಸಿಬಿ ಹಾಗೂ ಜಿಟಿ ತಂಡಗಳ ಸೋಲು ಗೆಲುವಿನ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಲೆಕ್ಕಾಚಾರ ನೋಡೋದಾದ್ರೆ ಆರ್ಸಿಬಿ ಹಾಗೂ ಗುಜರಾತ್ ಟೈಟಾನ್ಸ್ 5 ಬಾರಿ ಮುಖಾಮುಖಿಯಾಗಿವೆ. ಇದರಲ್ಲಿ 3 ಪಂದ್ಯಗಳನ್ನ ಆರ್ಸಿಬಿ ಗೆದ್ರೆ ಇನ್ನುಳಿದ 2 ಪಂದ್ಯಗಳಲ್ಲಿ ಜಿಟಿ ತಂಡ ಜಯ ಗಳಿಸಿದೆ. ಹೀಗಾಗಿ ಇವತ್ತಿನ ಪಂದ್ಯಗಳನ್ನ ಗೆಲ್ತಾರೆಂದು ಅಭಿಮಾನಿಗಳು ಕಾತರರಾಗಿದ್ದಾರೆ. ಇಷ್ಟೇ ಅಲ್ಲ, ಆರ್ಸಿಬಿ ಈ ಆವೃತ್ತಿಯಲ್ಲಿ ಪ್ರಬಲವಾಗಿ ಹೊರಹೊಮ್ಮಿದೆ. ಬ್ಯಾಟಿಂಗ್, ಬೌಲಿಂಗ್ ಹಾಗೂ ಫೀಲ್ಡಿಂಗ್ ನಲ್ಲೂ ಸೈ ಎನಿಸಿಕೊಂಡು ಗೆಲುವಿನ ನಾಗಾಲೋಟ ಮುಂದುವರಿಸುತ್ತಿದೆ. ಆರ್ಸಿಬಿ ತಂಡದ ಓಪನರ್, ಮಿಡಲ್ ಆರ್ಡರ್ ಕ್ಲಾಸ್ ಆಗಿದೆ. ಇದರ ಜೊತೆಗೆ ಆಲ್ರೌಂಡರ್ ಗಳ ಮಾಸ್ ಪ್ರದರ್ಶನದ ಬಲ ತಂಡಕ್ಕಿದೆ. ಇದಕ್ಕೆ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅತ್ಯುತ್ತಮ ನಾಯಕತ್ವ ಮತ್ತಷ್ಟು ಶಕ್ತಿ ತುಂಬಿದೆ. ಇನ್ನು ಆರ್ಸಿಬಿಯ ಸ್ಪಿನ್ನರ್ಗಳು ಕಮಾಲ್ ಮಾಡ್ತಿದ್ರೆ, ವೇಗಿಗಳು ಅದ್ಭುತ ಬೌಲಿಂಗ್ ನಿಂದ ಎದುರಾಳಿಗಳನ್ನ ಕಟ್ಟಿ ಹಾಕ್ತಿದ್ದಾರೆ. ಎಷ್ಟೇ ಅಲ್ಲ, ಫೀಲ್ಡ್ ಸೆಟ್ಟಿಂಗ್, ಅಪೋಸಿಷನ್ ಸ್ಟ್ರಾಟಜಿ, ಬೌಲಿಂಗ್ ಕಾಂಬಿನೇಷನ್ ಅಲ್ಲೂ ಬೆಂಗಳೂರು ಬಾಯ್ಸ್ ಫಸ್ಟ್ ಕ್ಲಾಸ್. ಹೀಗಾಗಿ ಆಟಗಾರರ ಸಂಘಟಿತ ಹೋರಾಟಕ್ಕೆ 2 ದಿಗ್ವಿಜಯಗಳು ಒಲಿದು ಬಂದಿದೆ. ವಿರಾಟ್ ಕೊಹ್ಲಿ, ಮೊಹಮ್ಮದ್ ಸಿರಾಜ್ ಮುಖಾಮುಖಿ. ಇವತ್ತಿನ ಪಂದ್ಯ ಕುತೂಹಲ ಕ್ಷಣವೊಂದಕ್ಕೆ ಸಾಕ್ಷಿಯಾಗಲಿದೆ. ಕುಚಿಕುಗಳಾದ ವಿರಾಟ್ ಕೊಹ್ಲಿ ಹಾಗೂ ಮೊಹಮ್ಮದ್ ಸಿರಾಜ್ ಬೇರೆ ಬೇರೆ ತಂಡಗಳ ಮೂಲಕ ಎದುರು ಬದಲಾಗ್ತಿದ್ದಾರೆ. ಸತತ 7 ವರ್ಷಗಳ ಕಾಲ ಆರ್ಸಿಬಿ ಪರ ಆಡಿದ್ದ ಸಿರಾಜ್ ತಮ್ಮದೇ ಫೇವರೇಟ್ ತಂಡದ ಎದುರು ಬೌಲಿಂಗ್ ಮಾಡಲಿದ್ದಾರೆ. ಈ ಕ್ಷಣಕ್ಕಾಗಿ ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧ ಇವತ್ತಿನ ಪಂದ್ಯ ಗೆದ್ದು ಗೆಲುವಿನ ನಾಗಾಲೋಟ ಮುಂದುವರಿಸಲು ಆರ್ಸಿಬಿ ಹವಣಿಸುತ್ತಿದೆ. ಹ್ಯಾಟ್ರಿಕ್ ಗೆಲುವಿನ ಮೂಲಕ ಐಪಿಎಲ್ ನಲ್ಲಿ ಟೇಬಲ್ ನ ಟಾಪ್ ನಲ್ಲಿ ಉಳಿಯುವ ಲೆಕ್ಕಾಚಾರದಲ್ಲಿದೆ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.